ನಮಸ್ಕಾರ. ಶ್ರೀಕೃಷ್ಣ ಭಗವದ್ಗೀತೆಯನ್ನ ಬಹಳ ಚೆನ್ನಾಗಿ ಬೋಧಿಸ್ತಾರೆ. ಬಹುಶಃ ಭಗವದ್ಗೀತೆಗಿಂತ ತುಂಬ ಒಳ್ಳೆಯದಾದ ಗ್ರಂಥ ಈ ಪ್ರಪಂಚದಲ್ಲಿ ಇವತ್ತಿನವರೆಗೂ ಯಾವತ್ತೂ ಬಂದಿಲ್ಲ. ಯಾಕಂತ ಹೇಳಿದ್ರೆ 700ಕ್ಕೂ ಹೆಚ್ಚು ಶ್ಲೋಕಗಳನ್ನು ಒಳಗೊಂಡಂತಹ ಭಗವದ್ಗೀತೆ ಮತ್ತೇನು ಹೇಳಿಲ್ಲ. ಬರೀ ಮನುಷ್ಯ ಹುಟ್ಟಿದ ಮೇಲೆ ಸಾಯುವ ತನಕ ಯಾವ ರೀತಿ ಜೀವನ ಮಾಡಬಹುದು ಅನ್ನುವಂತಹ ತತ್ವಗಳನ್ನು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ್ರೂ ಕೂಡ ಇವತ್ತಿನ ಜೀವನದಲ್ಲಿ ಆ ತತ್ವಗಳನ್ನು ನಾವು ಅಳವಡಿಸಿಕೊಳ್ಳುವಂತಹದ್ದು ಬಹಳ ಮುಖ್ಯ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, 28 ವರ್ಷಗಳಿಂದ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಮುದ್ದು ಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ಆಯೋಜಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತಹದ್ದು ಒಂದು ಸುಲಭದ ಮಾತಲ್ಲ. 28 ವರ್ಷಗಳಿಂದ ಆಯೋಜಕರು ಪಡುವಂತಹ ಪರಿಶ್ರಮಕ್ಕೆ ಇಲ್ಲಿರುವಂತಹ ನಾಗರಿಕರು, ಹೆತ್ತವರು ಸಹಕಾರ ಕೊಟ್ಟರೆ ಮಾತ್ರ ಒಂದು ಅದ್ಭುತ ಯಶಸ್ವಿ ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಸಾಧ್ಯ. ಹಾಗಾಗಿ ಇದು 28 ವರ್ಷಗಳಿಂದ ಯಶಸ್ವಿಯಾಗಿ ನಡೀತಾ ಬಂದಿದೆ. ಹೆತ್ತವರೆಲ್ಲರೂ ಕೂಡ ಬಹಳ ಉತ್ಸಾಹಭರಿತರಾಗಿ ತಮ್ಮ ಮಕ್ಕಳಿಗೆ ಮುದ್ದು ಕೃಷ್ಣ ವೇಷವನ್ನು ತೊಡಿಸಿ ಸ್ಟೇಜ್ ಮೇಲೆ ಬಂದು ಬಿಡ್ತಾರೆ. ಆದರೆ ಹೆತ್ತವರಿಗೆ ನಾನೊಂದು ಕಿವಿ ಮಾತುವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೇವಲ ಮುದ್ದು ಕೃಷ್ಣ ವೇಷವನ್ನು ಧರಿಸಿ ಬರುವ ಉತ್ಸಾಹ ನಿಮ್ಮ ಮನೆಯಲ್ಲಿ ಪ್ರತಿದಿನ ಆದರೆ ಭಗವದ್ಗೀತೆಯ ಒಂದೊಂದು ಶ್ಲೋಕಗಳನ್ನು ಈಗೇನೋ ಗೂಗಲ್ನಲ್ಲಿ ಟ್ರಾನ್ಸ್ಲೇಟ್ ಹಾಕಿದ್ರೆ ಅದರ ಅರ್ಥವನ್ನು ಬಹಳ ಸುಲಭದಲ್ಲಿ ಹೆತ್ತವರಿಗೂ ಗೊತ್ತಾಗುತ್ತೆ. ಅದನ್ನು ತಿಳಿಸಿಕೊಟ್ರೆ ಬಹುಶಃ ಈ ಪ್ರಪಂಚದಲ್ಲಿ ನಿಮ್ಮ ಮಗು ಒಂದು ಉತ್ತಮ ಪ್ರಜೆಯಾಗಿ ಜೀವನ ನಡೆಸ್ತಾನೆ ಅನ್ನುವಂತಹದ್ದು ನನ್ನ ಒಂದು ಮಾತು. ಯಾಕಂತ ಹೇಳಿದ್ರೆ ಭಗವದ್ಗೀತೆನೇ ಹಾಗೆ ಬಹಳಷ್ಟು ಉತ್ತಮ ಅಂಶಗಳನ್ನು ಒಳಗೊಂಡಿದೆ. ಹಾಗಾಗಿನೇ ನೀವೀಗ ಈ ಒಂದು ಸ್ಪರ್ಧೆಯಲ್ಲಿ ನಿಮ್ಮ ಮಕ್ಕಳು ಭಾಗವಹಿಸಿದ್ರು ಕೂಡ ಏನು ಪ್ರೈಸ್ ಸಿಕ್ಕಿಲ್ಲ ಅನ್ನುವಂತಹ ನಿರಾಶಾ ಮನೋಭಾವನೆಯಲ್ಲಿ ಹೋಗಬಾರ್ದು. ಯಾಕಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ, ಏನು ಕರ್ಮವನ್ನು ನೀನು ಮಾಡು, ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಹಾಗಾಗಿ ನಿಮ್ಮ ಕರ್ಮವನ್ನು ನೀವು ಮಾಡಬೇಕು, ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ. ಯಾಕಂತ ಹೇಳಿದ್ರೆ ಆಗುವುದೆಲ್ಲವೂ ಒಳ್ಳೆಯದಕ್ಕೆ ಆಗುವಂತಹದ್ದು. ಹಾಗಾಗಿ ಇದರಲ್ಲಿ ಯಾವುದೇ ಆಕಾಂಕ್ಷೆ ಅಥವಾ ಪ್ರತಿಫಲದ ನಿರೀಕ್ಷೆಯನ್ನು ಇಟ್ಟುಕೊಂಡು ಬರಬೇಡಿ. ಯಾಕಂತ ಹೇಳಿದ್ರೆ ಇಲ್ಲಿರುವಂತಹ ಪುಟಾಣಿ ಮಕ್ಕಳು ಅವರ ಮುಗ್ಧತೆಯನ್ನು ತೋರಿಸಿದ್ದಾರೆ. ಇದೊಂದು ಸ್ಪರ್ಧೆ ಆಗಿರಬಹುದು, ಆದರೆ ನಿಮ್ಮ ಮಕ್ಕಳನ್ನು ಭವಿಷ್ಯದಲ್ಲಿ ಒಂದು ಸ್ಟೇಜ್ ಕಾನ್ಫಿಡೆನ್ಸನ್ನು ರೂಪಿಸುವಂತಹ ಅದ್ಭುತ ವೇದಿಕೆ. ಇಂತಹ ವೇದಿಕೆಗಳಿಗೆ ನಿಮ್ಮ ಮಕ್ಕಳನ್ನು ಕರೆತರಬೇಕು. ಇಂತಹ ಒಂದು ವೇದಿಕೆಗಳಲ್ಲಿ ನಿಮ್ಮ ಮಕ್ಕಳನ್ನು ಬೆಳೆಸಬೇಕು, ಪೋಷಿಸಬೇಕು. ಆವಾಗ ಮಾತ್ರ ಅವರಿಗೆ ಸ್ಟೇಜ್ ಫಿಯರ್ ಅನ್ನುವಂಥದ್ದು ಹೋಗುತ್ತೆ. ಹಾಗಾಗಿ ನೀವೆಲ್ಲರೂ ಹೆತ್ತವರು ಮುದ್ದು ಕೃಷ್ಣ ಸ್ಪರ್ಧೆ ಇವತ್ತಿಗೆ ಮುಗಿಬಹುದು, ಕೃಷ್ಣ ಜನ್ಮಾಷ್ಟಮಿ ಇವತ್ತಿಗೆ ಮುಗಿಬಹುದು. ಆದರೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಬೋಧಿಸಿದಂತಹ ಶ್ಲೋಕಗಳಿರಬಹುದು, ಭಗವದ್ಗೀತೆಯ ತತ್ವ ಸಾರವನ್ನು ನಿಮ್ಮ ಮಕ್ಕಳಿಗೆ ಹೇಳಿಕೊಡಿ. ಹಾಗೆಯೇ ಸಂಸ್ಕೃತದ ಉಚ್ಚಾರಣೆಗಳನ್ನು ಹೇಳಿಕೊಡಿ. ಬಹುಶಃ ಸಂಸ್ಕೃತವನ್ನು ಮಾತಾಡಿದರೆ ಪ್ರಪಂಚದ ಯಾವ ಭಾಷೆಯನ್ನು ಕೂಡ ಅರ್ಥಪೂರ್ಣವಾಗಿ ಯಾವುದೇ ಪ್ರೊನೌನ್ಸಿಯೇಷನ್ ತಪ್ಪುಗಳಿಲ್ಲದೆ ಬಹಳ ಉಚ್ಚಾರಣೆಯ ಪೂರಕವಾಗಿ ಮಾತನಾಡಲಿಕ್ಕೆ ನಾಲಿಗೆ ಸುಲಭದಲ್ಲಿ ಹರಿಯುತ್ತೆ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು.